ವೆಲ್ಕಮ್ ಬ್ಯಾಕ್ ಇಸ್ಮಾರ್ಟ್ ಶಿವಪಾರ್ವತಿ. ಹಾಯ್ ಹಲೋ. ಇವತ್ತಿನ ವಿಡಿಯೋ ಬರೀ 15 ನಿಮಿಷದಲ್ಲಿ ಹೆಸರುಬೇಳೆ ಪಾಯಸ ಮಾಡೋದು, ಅದು ಹೆಚ್ಚಿಗೆ ಕೆಲಸ ಇಲ್ಲದೆ. ಬನ್ನಿ ಇಷ್ಟು ಈಸಿಯಾದ ರೆಸಿಪಿ ಮಾಡೋಣ. ಅದು ಹೇಗಲ್ಲ ಅಂತ ನೋಡೋಕ್ಕಿಂತ ಮುಂಚೆ ಜಸ್ಟ್ ಫಾಲೋ ಮಾಡಿಬಿಡಿ, ಬೇರೆ ಯೋಚನೆನೇ ಬೇಡ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಲ್ವಾ. ಮೊದಲಿಗೆ ಡೈರೆಕ್ಟಾಗಿ ಕುಕ್ಕರ್ ತೊಗೊಂಬಿಡಿ. ಹೆಂಗೂ ಕುಕ್ಕರ್ ಕೂಗಿಸ್ಬೇಕಲ್ಲ. ಫಸ್ಟ್ ಬಾಣಲಿ ತೊಗೊಂಡು ನಾವು ಅದನ್ನು ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಳ್ಳೋಕ್ಕಿಂತ ಮುಂಚೆ ನೀವು ಡೈರೆಕ್ಟ್ ಕುಕ್ಕರ್ ತಗೊಂಡು ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, 1 ಬೌಲ್ ಅಥವಾ 1 ಕಪ್ ಹೆಸರುಬೇಳೆ ಹಾಕಿ, ಕಲರ್ ಚೇಂಜ್ ಆಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಸ್ಪೀಡಲ್ಲೂ ಬೇಡಲ್ಲೋ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ಆ ಸ್ಮೆಲ್ಲು ಚೇಂಜ್ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ, ತುಂಬ ಗಮ್ಮತ್ತೆ. ಈ ಪ್ರೋಸೆಸ್ಸಲ್ಲಿ ಬಂದು ನಮಗೆ ಜಾಸ್ತಿ ವರ್ಕು ಬೇಡ, ಜಾಸ್ತಿ ಪಾತ್ರೆನೂ ಬೇಡ, ಒಂದೇ ಪಾತ್ರೆಯಲ್ಲಿ ಮಾಡಿ ಮುಗಿಸ್ಬೋದು. ನೋಡಿ ಇದಾಗಿದೆ. ನೀವು ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿರ್ತೀರೋ ಅದರಲ್ಲಿ 2ರಷ್ಟು ವಾಟರ್ ಆ್ಯಡ್ ಮಾಡಿ. ವಾಟರ್ ಆ್ಯಡ್ ಮಾಡಿದ ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ, ನಿಮಗೆ ಸ್ವಲ್ಪ ತರಿಯಾಗಿ ಬೇಕಂದರೆ 2 ವಿಸಿಲ್ ಹಾಕ್ಸಿ. ನಿಮಗೆ ಸ್ವಲ್ಪ ನುಣ್ಣಗೆ ಬೇಕು, ನೀರು ಥರ ಆ ಥರ ಅಂದರೆ 3 ವಿಸಿಲ್ ಹಾಕ್ಸಿ. ನಾವಿಲ್ಲಿ 3 ವಿಸಿಲ್ ಹಾಕ್ತಾಯಿದ್ದೀವಿ. ತುಂಬ ಈಸಿನೇ ಇದೆ, ಕಷ್ಟ ಇಲ್ಲ. ನೋಡಿ ಇದಾಗಿದೆ, 3 ವಿಸಿಲು. ಓಪನ್ ಮಾಡೋಣ. ಹೆಸರುಬೇಳೆ ಪಾಯಸ ಬಂದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಬಾಡಿಗೂ ತಂಪು, ಅವಾಗವಾಗ ತಿಂತಾ ಇರಬೇಕು, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಇದಾಗಿದೆ. ಕರೆಕ್ಟ್ ನೀವು 2 ಡಬಲ್ ವಾಟರ್ ಹಾಕಿದರೆ ಇಷ್ಟು ಕರೆಕ್ಟ್ ಆಗುತ್ತೆ. ಒಂದು ಬಾಣಲೆ ಇಟ್ಕೊಳ್ಳಿ. ಡೈರೆಕ್ಟಾಗಿ ಫಸ್ಟ್ಗೆ ನಾವು ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪ ಹಾಕೋಣ. ನೆಕ್ಸ್ಟ್ ಎಂಡಿಗೆ ಹಾಕ್ತಾರೆ. ಫಸ್ಟ್ ನಾವು ಜಾಸ್ತಿ ಪಾತ್ರೆ ಬೇಡ, ವರ್ಕ್ ಜಾಸ್ತಿ ಬೇಡ ಅಂತ ಮೊದಲೇ ಹೇಳಿರೋದ್ರಿಂದ ನಾವು ಸ್ಟಾರ್ಟಿಂಗಲ್ಲೇ ಹಾಕೋಣ. ನಿಮ್ಮ ಹತ್ರ ಏನೆಲ್ಲ ಡ್ರೈ ಫ್ರೂಟ್ಸ್ ಇದೆ, ದ್ರಾಕ್ಷಿ, ಗೋಡಂಬಿ ಆ್ಯಡ್ ಮಾಡಿ. ಅದಕ್ಕೆ ತುಂಬ ರೆಡ್ಡಿಶ್ ಆಗೋವರೆಗೆಲ್ಲ ಬೇಡ, ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಆಗಿದ ತಕ್ಷಣ, ದ್ರಾಕ್ಷಿ ಆಗಿದ ತಕ್ಷಣ ಗೋಡಂಬಿ ಹಾಕ್ಕೊಳ್ಳಿ. ಇದು ಎಷ್ಟು ಫುಲ್ಲು ರೆಡ್ ಆಗೋವರೆಗೆ ಬೇಡ, ಜಸ್ಟ್ ಸ್ವಲ್ಪ ಆದರೆ ಸಾಕು. ಇದಕ್ಕೆ ಆಲ್ರೆಡಿ ನಾವು ಕುಕ್ಕರಲ್ಲಿರೋ ಬೇಯಿಸ್ಕೊಂಡಿರೋ ಹೆಸರುಬೇಳೆನ ಮಿಕ್ಸ್ ಮಾಡೋಣ. ಇದು ಗಟ್ಟಿ ಇದೆ ಅಂದ್ಕೋಬೇಡಿ. ನಾವು ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾವು ವಾಟರ್ ಆ್ಯಡ್ ಮಾಡಿಲ್ಲ. ಇವಾಗ ನಿಮ್ಗೆ ಜಾಸ್ತಿ ನೀರು ಬೇಕಾದರೆ ಜಾಸ್ತಿ, ಇನ್ನೊಂದು ಲೋಟ ಗ್ಲಾಸ್ ಜಾಸ್ತಿ ಹಾಕಿ ವಾಟರ್. ಈ ಥರ ತುಪ್ಪ, ಡ್ರೈ ಫ್ರೂಟ್ಸು ಡೈರೆಕ್ಟಾಗಿ ಇನ್ನೂ ಸಕ್ಕರೆ ಬೇರೆಕ್ಕಿಂತ ಮುಂಚೆ ನಾವು ಈ ಥರ ಒಂದು 2 ಸ್ಪೂನ್ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಈ ಥರ ತೋರಿಸ್ತಾ ಇದ್ದೀವಿ. ಈ ಹಂತದಲ್ಲಿ ಸಕ್ಕರೆ ಆ್ಯಡ್ ಮಾಡಿ. ಸಕ್ಕರೆ ಕರಗದಂಗೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಸ್ವಲ್ಪ ಆಲ್ರೆಡಿ ಮಿದು ಆಯಿತು. ಒಂದು 3 ರಿಂದ 4 ನಿಮಿಷ ಸ್ವಲ್ಪ ನೀರು ಆಗುತ್ತೆ, ಅದು ಸಕ್ಕರೆ ಕರಗದಂಗೆಲ್ಲ. ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ವಿ. ತರಿಯಾಗೆ ಕುಟ್ಕೊಂಡಿದ್ದನ್ನು, ಸುಮ್ಮನೆ ಫುಲ್ ಡ್ರೈ ಎಲ್ಲ. ತೆಂಗಿನ ತುರಿ ಹಾಕ್ತಾಯಿದ್ವಿ, ಒಂದು ಅರ್ಧ ಕಪ್ಪು. ಇನ್ನೇ ನಿಮ್ಗೆ ಎಂಡ್ ಸ್ಟೇಜ್ ತೆಂಗಿನ ತುರಿ ಹಾಕಿದರೆ, ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ.
ಇದೆಲ್ಲ ಟೋಟಲ್ ಪ್ರೋಸೆಸ್ ಒಂದು 10 ಮಿನಿಟ್ಸ್ ಅಷ್ಟೇ. ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀರು ತುಂಬ ಬಿಟ್ಕೊತಾ ಇದೆ, ಅದು ಸಕ್ಕರೆ ಫುಲ್ ಕರಗಿದೆ ಅಂತ ಅರ್ಥ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಬಾಯ್.